ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಈ ವ್ಲಾಗ್ ಬಂದುಬಿಟ್ಟು ಸುಮ್ಮನೆ ಹಾಗೆ ಮಾರ್ಕೆಟಿಂದ ಸ್ವಲ್ಪ ತರಕಾರಿಗಳೆಲ್ಲ ತಂದಿದ್ದೆ. ಮತ್ತು ನಾಳೆ ಬೆಳಗ್ಗೆ ತಿಂಡಿಗೆ ಅಂತ ಹೇಳ್ಬಿಟ್ಟು ಇಡ್ಲಿಗೆ ನೆನೆಸಿದ್ದೀನಿ, ರವೆ ಇಡ್ಲಿ. ಸೊ ಒಂದು ಬೌಲಲ್ಲಿ ರವೆ, ಇನ್ನೊಂದು ಬೌಲಲ್ಲಿ ಉದ್ದಿನಬೇಳೆ, ಹೆಸರುಬೇಳೆ, ಆಮೇಲೆ ಅವಲಕ್ಕಿ ನೆನೆಸಿಟ್ಟಿದ್ದೀನಿ. ಹಾಗೆ ಸ್ವಲ್ಪ ತರಕಾರಿಗಳು ತಂದಿದ್ದೆ ಅಂತ ಹೇಳಿದ್ನಲ್ಲ, ಅದರಲ್ಲಿ ಸ್ವಲ್ಪ ಪಚ್ಚಬಾಳೆಹಣ್ಣು ವಾರ ಪೂರ್ತಿ ಬಾಕ್ಸ್ಗೆ ಹಾಕೋಕ್ಕೆ ತಗೊಂಬಂದೆ. ಹಾಗೆ ಟೊಮೊಟೊ ತಂದಿದ್ದೀನಿ, ನೋಡ್ತಾ ಇದ್ದೀರಲ್ಲ. ಎಷ್ಟಿದೆ ನಿಮ್ಮೂರಲ್ಲಿ ಟೊಮೊಟೊ ಕೆ ಜಿ? ಬ್ಯಾಂಗ್ಳೂರಲ್ಲಿ 30 ರುಪೀಸ್ ಕೆ ಜಿ ಇದೆ. ಹಾಗೆ ಸ್ವಲ್ಪ ಆರೆಂಜು ತೊಗೊಂಬಂದೆ. ಬೇಸಿಗೆ ಅಲ್ವಾ, ಸಮ್ಮರು, ಏನಾದರೂ ಸಮ್ಟೈಮ್ಸ್ ಬಾಯಾರಿಕೆ ಆದಾಗ ಒಂದೊಂದು ಕಿತ್ಲೆಹಣ್ಣು ತಿಂದರೆ ಸಮಾಧಾನ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಸ್ವಲ್ಪ ಕ್ಯಾರೆಟು, ಅಂದರೆ ನಾನು ಯಾವಾಗಲೂ ಅಷ್ಟೇ ಸ್ವಲ್ಪ ಎಷ್ಟು ಬೇಕೋ ಅಷ್ಟೇ ತೊಗೊಂಬರ್ತೀನಿ. ಸುಮ್ಮನೆ ಅನ್ನೆಸೆಸರಿ ತೊಗೊಂಬಂದು ಅದನ್ನೇ ವಾರಾನ್ಗಟ್ಟಲೆ, ಒಂದು ವಾರ 10 ಡೇಸ್ ಎಲ್ಲ ಇಟ್ಕೊಂಡು ತಿನ್ನೋಕ್ಕೆ ಇಷ್ಟ ಆಗೋಲ್ಲ. ಹಂಗಾಗಿ ನಾನು 1, 2, 3 ಎಷ್ಟು ಬೇಕೋ ಅಷ್ಟು ನೋಡಿ ತೊಗೊಂಬರ್ತೀನಿ. ಹಾಗಾಗಿ 1, 3 ಕ್ಯಾರೆಟು, 1, 2 ಮೂಲಂಗಿ, ಆಮೇಲೆ 1 ಸೌತೆಕಾಯಿ, ಈ ಥರ 1, 2, 3 ತೊಗೊಬರ್ತೀನಿ. ಯಾಕಂದರೆ ಆನ್ ಡೈಲಿ ಈವ್ನಿಂಗ್ ಬರಬೇಕಾದ್ರೇ ತೊಗೊಂಬರ್ಬೋದಲ್ವ. ಸೊ ಹಾಗಾಗಿ ಫ್ರೆಶ್ಶಾಗೆ ಸಿಗುತ್ತೆ. ಅದ್ರ ಬದಲು ತಂದುಬಿಟ್ಟು ಸ್ಟಾಕ್ ಮಾಡ್ಕೊಳ್ಳೋದು ಏಕೆ ಅಂತ ಹೇಳ್ಬಿಟ್ಟು ತರೋದಿಲ್ಲ ಯೂಶ್ವಲಿ. ಹಾಗೆ ಸ್ವಲ್ಪ ಈರುಳ್ಳಿನೂ ಖಾಲಿ ಆಗಿತ್ತು, ಈರುಳ್ಳಿನೂ ತೊಗೊಂಬಂದೆ. ಒಂದೊಂದು ಕಡೆ ನೋಡ್ದಂಗೆ ರೋಡ್ ಸೈಡಲ್ಲೆಲ್ಲ ಇದರಲ್ಲಿ 4 ಕೆ ಜಿಗೆ 100 ರೂಪಾಯಿ ಇದೆ. ಬಟ್ ನೀವು ಶಾಪ್ಗೆ ಹೋಗಿ ತೊಗೊಂಡ್ರೆ 30 ರೂಪಾಯಿ ಕೆ ಜಿ. ಸೊ ನಾನು ಫ್ರೂಟ್ಸು ಬೇಕಿತ್ತಲ್ಲ, ಹಂಗಾಗಿ ಶಾಪಲ್ಲೇ ತೊಗೊಂಡೆ. ಅದು 30 ರೂಪಾಯಿ ಕೆ ಜಿ. ಬಟ್ ರೋಡ್ ಸೈಡಲ್ಲಿ ತೊಗೊಂಡಿದ್ರೆ 4 ಕೆ ಜಿಗೆ 100 ರುಪೀಸ್. ಸೊ ಹಂಗಾಗಿ ಈರುಳ್ಳಿ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ಜೋಡಿಸ್ಕೊಂಡೆ ಸ್ವಲ್ಪ, ನೋಡ್ತಿದ್ದೀರಲ್ಲ. ಹಾಗಾಗಿ ಆಮೇಲೆ ಈ ಟೊಮೊಟೊ, ಕ್ಯಾರೆಟು, ಮೂಲಂಗಿ ಎಲ್ಲ ಹಾಗೆ ಫ್ರಿಜ್ ಒಳಗೆ ಇಟ್ಕೊಂಡು ಜೋಡಿಸಿ ಮೆಂತ್ಯ ಸೊಪ್ಪು ತೊಗೊಂಬಂದೆ ಸ್ವಲ್ಪ. ಈ ಬಾಳೆಹಣ್ಣೆಲ್ಲ ಇಡ್ತಾ ಇದ್ದೀನಲ್ಲ, ಬಾಳೆಹಣ್ಣು ಮೇಲೆ ಒಂದು ಕಾಟನ್ದು ಬ್ಯಾಗ್ ಇದೆ, ಅದನ್ನು ಹಾಕ್ಬಿಡ್ತೀನಿ. ಯಾಕೆ ಅಂತಂದರೆ ಸಮ್ಟೈಮ್ಸ್ ಈ ಸಣ್ಣದು ನೊಣಗಳು ಬರುತ್ತಲ್ಲ, ಅದು ಬಂದುಬಿಟ್ಟು ಹಣ್ಮೇಲೆಲ್ಲ ಕುತ್ಕೊಬಿಡುತ್ತೆ. ಹಂಗಾಗಿ ಯಾಕೆ ಅಂತ ಹೇಳ್ಬಿಟ್ಟು ಈ ಥರ ಸಣ್ಣದೊಂದು ಕಾಟನ್ ಬ್ಯಾಗ್ ಮುಚ್ಚಿರ್ತೀನಿ. ಅದ್ರ ಮೇಲೆ ಸೊ ನೊಣಗಳೇನು ಬರೋದಿಲ್ಲ ಅಂತ ಹೇಳ್ಬಿಟ್ಟು ಯಾವಾಗಲೂ. ಹಾಗೆ ಸ್ವಲ್ಪ ಮೆಂತ್ಯ ಸೊಪ್ಪು ತೊಗೊಂಡ್ಬಂದು ಇವತ್ತು ನೈಟೇ ಮೆಂತ್ಯ ಸೊಪ್ಪನ್ನು ಸಾಂಬಾರು ಮಾಡೋಣ ಅಂತ ಹೇಳಿ ಮಾಡಿಟ್ಬಿಟ್ರೆ ನಾಳೆಗೂ ಅದೇ ಆಗುತ್ತೆ. ಇಡ್ಲಿಗೂ ಯೂಸ್ ಮಾಡ್ಕೋಬೋದು, ಹಾಗೆ ರೈಸ್ಗೂ ಯೂಸ್ ಮಾಡ್ಕೋಬೋದು. ಸೊ ಹಂಗಾಗಿ ಕ್ಲೀನ್ ಮಾಡಿಲ್ಲ ನಾನು, ಆಮೇಲೆ ಮಾಡಬೇಕಾದ್ರೆ ಕ್ಲೀನ್ ಮಾಡ್ಕೊಂಡ್ರಾಯ್ತು ಅಂದ್ಬಿಟ್ಟು ಜಸ್ಟ್ ಹಾಗೆ ಒಂದು ಪ್ಲಾಸ್ಟಿಕ್ ಕವರಲ್ಲಿ ತುಂಬಿಟ್ಕೋತಾ ಇದ್ದೀನಿ. ಮಾಡಬೇಕಾದ್ರೆ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ ಇವತ್ತು ನೈಟ್ ಮಾಡಲಿಕ್ಕೇ. ಸೊ ಹಂಗಾಗಿ ಕಟ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಸಂಜೆ ತೊಗೊಂಡು ಸಾಂಬಾರು ಮಾಡೋದು, ಸ್ವಲ್ಪ ಬೇಳೆ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡೋದು. ಹಾಗೆ ಈ ಕ್ಯಾರೆಟು, ಮೂಲಂಗಿ ಎಲ್ಲ ಏನಿದೆ ಅದನ್ನೆಲ್ಲ ಫ್ರಿಜ್ಜಿಗೆ ಜೋಡಿಸ್ಬಿಟ್ಟಿರ್ತೀನಿ.